ಒಂದು ಪಟ್ಟಣದಲ್ಲಿ ರಸಿಕ್ಲಾಲ್ ಅನ್ನೋ ಹೆಸರಿನ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ಅವನ ಹೆಂಡತಿ ಅವ್ರ ಮಗುವಿಗೆ ಜನ್ಮ ನೀಡ್ತಿದ್ದಂಗೆ ತೀರ್ ಹೋದ್ಲು. ತಾಯಿಲ್ಲದ ಮಗ ಅನ್ನೋ ಕಾರಣದಿಂದ ರಸಿಕ್ಲಾಲ್ ತನ್ನ ಮಗನನ್ನ ತುಂಬಾ ಪ್ರೀತಿಯಿಂದ ಬೆಳೆಸ್ದ. ಈ ಕಾರಣದಿಂದ ಅವನು ತುಂಬಾ ಹಾಳಾದ. ಅವನು ಓದೋದು ಬರೆಯೋದು ಬಿಟ್ಟ, ಮತ್ತೆ ಅಡ್ಡದಾರಿ ಹಿಡ್ದ. ಬದಲಾಗಿ ಅವರಪ್ಪ ಸಂಪಾದನೆ ಮಾಡಿದ ಹಣನ ಖರ್ಚು ಮಾಡ್ತಿದ್ದ. ಇದು ಯಾವಾಗ ರಸಿಕ್ಲಾಲ್ಗೆ ಗೊತ್ತಾಯ್ತೋ ದುಃಖದಿಂದ ಆರೋಗ್ಯ ಹಾಳಾಯ್ತು, ಮತ್ತೆ ಸಾಯುವಂತ ಕಾಯಿಲೆ ಬಂತು. ಅವನು ಅವನ ಮಗನನ್ನ ಹತ್ರಕ್ಕೆ ಕರೆದ ಮತ್ತೆ ಹೇಳ್ದ, ಮಗನೇ ಕೇಳು, ಯಾರಿಗೆ ಹಣದ ಕಿಮ್ಮತ್ತು ಗೊತ್ತಿರೋದಿಲ್ವೋ, ಯಾರು ಇಷ್ಟ ಬಂದಂಗೆ ಖರ್ಚು ಮಾಡ್ತಿರ್ತಾರೋ ಅವರಿಗೆ ಭಿಕ್ಷೆ ಬಿಡೋ ಪರಿಸ್ಥಿತಿ ಬರುತ್ತೆ. ನಿನ್ಗೂ ಕೂಡ ಆ ತರದ ಪರಿಸ್ಥಿತಿ ಬಂದ್ರೆ ನೀನು ಭಿಕ್ಷೆ ಬೇಡಬೇಡ. ನೀನು ಮನೆಯ ಇನ್ನೊಂದು ಕೋಣೆಗೆ ಹೋಗು, ಅಲ್ಲಿ ಕಟ್ಟಿಗೆಯ ಬೀಮಿದೆ, ಅದಕ್ಕೆ ನೀನ್ ನೇಣು ಹಾಕೊಂಡು ಸತ್ತೋಗ್ಬಿಡು, ಅರ್ಥ ಆಯ್ತಾ? ಇದನ್ನ ಹೇಳಿ ರಸಿಕ್ಲಾಲ್ ಸತ್ತೋಗ್ಬಿಟ್ಟ. ಆವಾಗ್ನಿಂದ ಮೋತಿಲಾಲ್ನ ತಡೆಯೋರು ಯಾರೂ ಇರ್ಲಿಲ್ಲ. ಅವನಿನ್ನೂ ಜಾಸ್ತಿ ದುಡ್ಡು ಖರ್ಚು ಮಾಡೋಕ್ ಶುರು ಮಾಡ್ದ. ಅವನು ದುಡ್ಡನ್ನ ಹೊರಗಡೆಯವರಿಂದ ಸಾಲನೂ ತಗೊಂಡ. ಅವನಿಗೊಂದ್ ಸಮಯ ಬಂತು, ಕೈಯಲ್ಲಿ ಒಂದು ಬಿಡುಗಾಸೂ ಇರ್ಲಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಯಾರ್ಯಾರು ಮೋತಿಲಾಲ್ಗೆ ಸಾಲ ಕೊಟ್ಟಿದ್ರೋ ಅವರೆಲ್ಲ ಇವನ ಹಿಂದೆ ಬಿದ್ರು. ಮತ್ತೆ ಅವನು ಸಾಲಗಾರರ ಭಯದಿಂದ ಮನೆಯಿಂದ ಹೊರಗಡೆ ಹೋಗೋದನ್ನು ನಿಲ್ಲಿಸ್ಬಿಟ್ಟ. ಮತ್ತೆ ಅವನ ಮನೆಯಲ್ಲೇ ಅವನು ಬಂದಿಯಾಗಿದ್ಬಿಟ್ಟ. ಆಗ ಅವನಿಗೆ ಅವ್ರ ತಂದೆಯ ಮಾತು ನೆನಪಾಯ್ತು. ಅವನೊಂದು ಹಗ್ಗ ತಗೊಂಡ, ಮತ್ತೆ ಆ ಕಟ್ಟಿಗೆಯ ಬೀಮ್ಗೆ ನೇಣು ಹಾಕೊಂಡ. ಆದ್ರೆ ಅವನ ಭಾರದಿಂದ ಬೀಮ್ ಮುರಿದ್ಬಿತ್ತು. ಬೀಮ್ ಮುರಿತಿದ್ದಂಗೆ ಆ ಕೋಣೆಯೆಲ್ಲ ಬಂಗಾರ, ವಜ್ರ, ವೈಡೂರ್ಯ, ಮುತ್ತುಗಳಿಂದ ತುಂಬಿತು. ಇದನ್ನೆಲ್ಲ ನೋಡಿ ಅವನ ಕಣ್ಣುಗಳು ಹೊಳೆಯೋಕ್ ಶುರುವಾಯ್ತು. ಆ ಬೀಮ್ ಮುರಿದು ಬೀಳೋವರೆಗೂ ಕೂಡ ಅವನಿಗೆ ಗೊತ್ತಿರ್ಲಿಲ್ಲ ಅವನ ತಂದೆ ಇಷ್ಟೆಲ್ಲಾ ಸಂಪತ್ತನ್ನ ಅದರೊಳಗಡೆ ಬಚ್ಚಿಟ್ಟಿದ್ರು ಅಂತ. ಈ ಕಾರಣದಿಂದಾಗಿನೇ ರಸಿಕ್ಲಾಲ್ ಅವನ ಮಗನಿಗೆ ಭಿಕ್ಷೆ ಬೇಡೋದ್ರ ಬದಲಾಗಿ ನೇಣು ಹಾಕೋ ಅಂತ ಹೇಳಿದ್ದ. ಅವನಿಗೆ ಅವನ ತಂದೆಯ ಎಲ್ಲಾ ಮಾತು ಈಗ ಅರ್ಥವಾಯ್ತು. ಮೊದಲು ಅವನು ತನ್ನ ಎಲ್ಲಾ ಸಾಲನ ತೀರಿಸ್ದ. ಅವನಿಗೆ ಆವಾಗ್ನಿಂದ ಹಣದ ಬೆಲೆ ಗೊತ್ತಾಯ್ತು. ಮತ್ತೆ ಅವನು ಇಷ್ಟ ಬಂದಂಗೆ ಖರ್ಚು ಮಾಡೋದನ್ನೂ ನಿಲ್ಲಿಸ್ದ. ಈ ಕಥೆಯಿಂದ ನಮಗೇನ್ ತಿಳಿಯುತ್ತೆ ಅಂದ್ರೆ, ಕಷ್ಟಪಟ್ಟು ದುಡ್ದ ಹಣನ ಯಾವತ್ತೂ ವ್ಯರ್ಥ ಮಾಡಿ ಖರ್ಚು ಮಾಡಬಾರ್ದು. ಹಣನ ನಾವು ಯಾವಾಗ್ಲೂ ಯೋಚನೆ ಮಾಡಿ ಖರ್ಚು ಮಾಡಬೇಕು ಅಂತ. ದುರಾಸೆ ಸೊಸೆ ಮ್ಯಾಜಿಕಲ್ ಬಕೆಟ್. ವಿಮ್ಲಾ ಬೆಳಗ್ಗೆನೆ ಎದ್ದು ಸ್ನಾನಕ್ಕೆ ಅಂತ ಬಾತ್ರೂಮ್ ಹೊರಟ್ಲು. ಬಕೆಟ್ಗೆ ನೀರ್ ತುಂಬಿಸೋಣ ಅಂತ ನಲ್ಲಿನ ತಿರುಗಿಸ್ತಾಳೆ. ಆದ್ರೆ ನೀರೇ ಬರ್ತಿರ್ಲಿಲ್ಲ. ಹಾ, ನೀರಲ್ಲಿ ಅಪಾಯದ ಸನ್ನೇನೂ ಸಿಕ್ತಿಲ್ಲ. ಈ ತರ ಯೋಚನೆ ಮಾಡ್ತಾ ಮಾಡ್ತಾ ಮನೆಯಿಂದ ಹೊರಗಡೆ ಬರ್ತಾ ಹೊಸ್ಲತ್ರ ನಿಲ್ತಾಳೆ. ಅಲ್ಲಿ ಸ್ವಲ್ಪ ಜನ ಕೊಡದಲ್ಲಿ ನೀರ್ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ ನೋಡಿ ವಿಮಲಾಗೆ ಆಶ್ಚರ್ಯ ಆಗತ್ತೆ. ಏ ಅಕ್ಕ, ಎಲ್ರೂ ಒಟ್ಟಿಗೆ ಎಲ್ಲಿಗೆ ಹೋಗ್ತಿದ್ದೀರಾ? ವಾ, ನಿಂಗ್ ಗೊತ್ತಿಲ್ವಾ, 4 ದಿವಸದಿಂದ ನಮ್ ಕಾಲೋನಿನಲ್ಲಿ ನೀರೇ ಬಂದಿಲ್ಲ. ಬೇಸಿಗೆ ಕಾಲ ಅಲ್ವಾ, ನೀರಿನ ತೊಂದ್ರೆ ಶುರುವಾಗಿದೆ. ಈ ಬೀದಿ ತುದಿನಲ್ಲಿ ಬಾವಿ ಇದೆಯಲ್ಲ, ಅಲ್ಲಿಂದಾನೇ ನೀರ್ ತರಕ್ ಹೋಗ್ತಾ ಇದೀವಿ. ಇದನ್ನ ಹೇಳ್ತಾ ಹೇಳ್ತಾ ಅವ್ರ ಅಲ್ಲಿಂದ ಹೊರಟು ಬಿಡ್ತಾರೆ. ಅಯ್ಯೋ, ಈಗ ನಾ ಏನ್ ಮಾಡ್ಲಿ? ನಾನು ಈ ತರನೇ ಬಿಂದಿಗೆ ಹೊತ್ಕೊಂಡ್ ಹೋಗ್ಬೇಕಾ? ಇದನ್ನ ಯೋಚನೆ ಮಾಡ್ತಾ ಅವಳು ಒಳಗಡೆಯಿಂದ ಕೊಡ ತಗೊಂಡ್ ಬಂದು ನೀರಿಗೆ ಅಂತ ಹೊರಡ್ತಾಳೆ. ಸ್ವಲ್ಪ ದೂರ ಹೋಗ್ತಿದ್ದಂಗೆನೆ ಅಲ್ಲಿ ನಿಂತಿರುವಂತ ದೊಡ್ಡ ಲೈನ್ ಅನ್ನ ನೋಡಿ ಗಾಬರಿ ಆಗ್ತಾಳೆ. ಅದನ್ನ ನೋಡಿ, ಇದೇನಿದು, ಎಲ್ಲ ಬಿಂದಿಗೆ ಕೊಡ ಎಲ್ಲ ಲೈನಲ್ಲೇ ಇದೆಯಲ್ಲ. ಈ ತರ ಯೋಚನೆ ಮಾಡ್ದ ಇನ್ನೊಂದ್ ಸ್ವಲ್ಪ ಮುಂದೆ ದೂರ ಹೋಗ್ತಾಳೆ. ಅಯ್ಯೋ, ಇನ್ನೂ ಎಷ್ಟ್ ದೂರ ಅಪ್ಪ? ಈ ತರ ಯೋಚನೆ ಮಾಡ್ತಾ ಮಾಡ್ತಾ ನನ್ ಸರ್ದಿ ಬಂದ್ರೆ ಹೇಗೆ ಅಂತ ಬಾವಿ ಹತ್ರ ಬಂದ್ ನೋಡ್ತಾಳೆ. ನೋಡ್ತಿದ್ದಂಗೆನೆ ಗೊತ್ತಾಗತ್ತೆ ನೀರು ಎಷ್ಟು ಕೆಳಗಡೆ ಇತ್ತು ಅಂತ. 1 ಬಕೆಟ್ ನೀರಿಗೋಸ್ಕರ 10 ನಿಮಿಷ ಕಾಯ್ಬೇಕಾಗತ್ತೆ. ನೀರು ಅಷ್ಟೊಂದು ಕೆಳಗಿತ್ತು. ಮತ್ತೆ ವಿಮಲಾ ತನ್ನ ಕೊಡನ ತಗೊಂಬಂದ್ ಮುಂದಿಡ್ತಾಳೆ. ಅಷ್ಟ್ರಲ್ಲಿ ಅಲ್ಲಿರೋರ್ ಮಧ್ಯೆಲ್ಲ ಜಗಳ ಶುರುವಾಗತ್ತೆ. ಏನಕ್ಕ, ಏನ್ ಮಾಡ್ತಿದ್ಯಾ? ಈಗ ಬಂದ್ಬಿಟ್ಟು ನಿನ್ ಬಿಂದಿಗೆ ಇಲ್ಲಿಡ್ತಿದ್ಯಾ? ತೆಗಿಯೋದನ್ನ. ನಾನ್ ಯಾಕೆ ತೆಗಿಲಿ? ಈ ಬಾವಿ ಏನ್ ನಿಂದ? ನಾನ್ ತೆಗಿಯಲ್ಲ. ನಾವ್ ನೆನ್ನೆ ಬಂದು ಲೈನಲ್ಲಿ ನಿಂತಿದೀವಿ, ಆದ್ರೆ ಇವತ್ ನಮ್ ಸರ್ದಿ ಸಿಕ್ಕಿದೆ. ನೀನ್ ನೇರ ಬಂದು ಬಿಂದಿಗೆ ಇಟ್ಬಿಟ್ರೆ ನಾವ್ ಸುಮ್ನಿರ್ಬೇಕಾ?
ಇದೆಲ್ಲ ಹೀಗೆ ಆಗ್ತಾ ಆಗ್ತಾ ಅಲ್ಲಿರೋರೆಲ್ಲ ಕಿರ್ಚಾಡಕ್ ಶುರು ಮಾಡಿದ್ರು. ಮತ್ತೆ ವಿಮ್ಲಾ ಕೂಡ ತನ್ನ ಕೊಡ ತಗೊಂಡು ಹೊಡಿಯೋದಕ್ಕೆ ಶುರು ಮಾಡಿದ್ಲು. ಅಲ್ಲಿದ್ದವ್ರು ಎಲ್ಲರೂ ಕೂಡ ಅವರವರ ಕೊಡಗಳಿಂದ ಒಬ್ರಿಂದ ಮತ್ತೊಬ್ರಿಗೆ ಹೊಡಿಯೋಕ್ ಶುರು ಮಾಡಿದ್ರು. ವಿಮ್ಲಾ ಅಲ್ಲಿಂದ ತನ್ನ ಕೊಡ ತಗೊಂಡು ಮನೆಗ್ ವಾಪಸ್ ಆದ್ಲು. ನೀರನ್ನ ಬಾತ್ರೂಮ್ ಅಲ್ಲಿಟ್ಟು ಇದ್ರಲ್ಲಿ ನಾನು ಸ್ವಲ್ಪ ಸ್ನಾನಕ್ಕೆ ಸ್ವಲ್ಪ ಪಾತ್ರೆ ತೊಳೆಯಕ್ ಉಪಯೋಗಿಸ್ತೀನಿ. ಹೀಗ್ ಯೋಚನೆ ಮಾಡ್ತಾ ಒಳಗಡೆ ಹೋದ್ಲು. ಮನೆಯ ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ಬಂದ್ ನೋಡ್ತಾಳೆ, ಕೊಡದಲ್ಲಿ ನೀರೇ ಇಲ್ಲ. ಅದನ್ನ ನೋಡಿ ಗಾಬರಿ ಆಗ್ತಾಳೆ. ನೀರಲ್ಲಿ ಹೋಯ್ತು. ಹೀಗ ಅನ್ಕೊಳ್ತಾ ಮನೆ ಒಳಗ್ ಹೋಗ್ತಾಳೆ. ಮತ್ತೆ ಮನೆಯಲ್ಲಿ ಫೋನ್ ರಿಂಗ್ ಆಗತ್ತೆ. ಫೋನ್ ಲಿಫ್ಟ್ ಮಾಡ್ತಾಳೆ. ಹಲೋ. ಅರೆ ವಿಮಲಾ, ಕೇಳು, ಇಲ್ಲಿ ಆಫೀಸ್ ಅಲ್ಲಿ ತುಂಬಾ ಅವಶ್ಯಕವಾದ ಕೆಲಸ ಇತ್ತು, ಹಾಗಾಗಿ ನೀರನ್ನ ನಾನೇ ಖಾಲಿ ಮಾಡ್ದೆ. ರಾತ್ರಿ ತಗೊಂಡ್ ಬರೋಣ. ಇದನ್ನ ಕೇಳಿಸ್ಕೊಂಡು ಫೋನ್ ಇಟ್ಲು. ಮತ್ತೆ ವಿಮ್ಲಾ ಗಾಬರಿ ಆಯ್ತು. ಎಷ್ಟ್ ಕಷ್ಟಪಟ್ಟು ನೀರ್ ತಗೊಂಡ್ ಬಂದಿದ್ದೆ. ಛೀ, ಎಲ್ಲ ಮುಗ್ದೋಯ್ತು. ಈಗ ನಾ ಏನ್ ಮಾಡ್ಲಿ? ಇದನ್ನ ಯೋಚನೆ ಮಾಡ್ತಿದ್ದಂಗೆ ತನ್ನ ತಲೆಯಲ್ಲಿ ಒಂದು ಉಪಾಯ ಬಂತು. ಅತ್ತೆ ಅಂತೂ ಮನೆಯಿಂದ ಆಚೆನೂ ಹೋಗಲ್ಲ, ಆದ್ರೆ ಅವ್ರಿಗೆ ನೀರ್ ಹೇಗ್ ಸಿಗುತ್ತೆ? ನೀರ್ಗೋಸ್ಕರ ಅವ್ರು ಎಷ್ಟ್ ಕಷ್ಟ ಪಡ್ತಿದಾರೋ ಏನೋ. ಒಂದ್ಸಲಿ ನೋಡ್ಕೊಂಡ್ ಬರ್ತೀನಿ. ಇದನ್ನ ಯೋಚನೆ ಮಾಡ್ತಾ ಅವ್ರ ಅತ್ತೆ ಮನೆಗೆ ಬರ್ತಾಳೆ. ಅಲ್ಲಿ ಕಮಲಾ ಬಟ್ಟೆ ಒಣಗಾಕ್ತಿರ್ತಾಳೆ. ಮತ್ತೆ ಅತ್ತೆ ಗಿಡಗಳಿಗೆ ನೀರ್ ಹಾಕ್ತಿರ್ತಾಳೆ. ಇದನ್ನ ನೋಡಿ ವಿಮ್ಲಾಗೆ ಆಶ್ಚರ್ಯ ಆಗತ್ತೆ. ಅತ್ತೆ. ವಿಮ್ಲಾ, ಅತ್ತೆ, ಪೂರ್ತಿ ಹಳ್ಳಿನೇ ನೀರ್ಗೋಸ್ಕರ ಒದ್ದಾಡ್ತಿದೆ. ನೀವ್ ನೋಡಿದ್ರೆ ಗಿಡಕ್ ನೀರ್ ಹಾಕ್ತಿದೀರಾ. ಮನೆಯಲ್ಲಿ ಅಷ್ಟೊಂದ್ ನೀರಿದ್ಯಾ? ನಮ್ಮನೆಯಲ್ಲಿ ಒಂದು ಮ್ಯಾಜಿಕಲ್ ಬಕೆಟ್ ಇದೆ. ಅದನ್ನ ಬಗ್ಸಿದ್ರೆ ನೀರ್ ಬರುತ್ತೆ. ಅದಕ್ಕೆ ನಮ್ಮನೆಯಲ್ಲಿ ಇಷ್ಟೊಂದ್ ನೀರಿರೋದು. ಈ ಮಾತ್ ಕೇಳಿಸ್ಕೊಂಡು ವಿಮಲಾಗೆ ಆಶ್ಚರ್ಯ ಆಗತ್ತೆ. ಚಿಕ್ಕಲ್ ಬಕೆಟ್ ಹೆಂಗಾರು ಮಾಡಿ ನಾ ಇದನ್ ಪಡ್ಕೋಬೇಕಲ್ಲ. ಅಯ್ಯೋ ಅತ್ತೆ, ನಮ್ಮನೆಯಲ್ಲಿ ಒಂದ್ ಹನಿ ಕೂಡ ನೀರಿಲ್ಲ. ನೀವೇನಾರು ಕೊಟ್ರೆ ನಾನ್ ನೀರ್ ತಗೊಂಡ್ ನಿಮಗ್ ವಾಪಸ್ ಕೊಟ್ಬಿಡ್ತೀನಿ. ಆಯ್ತು, ತಗೊಂಡೋಗು. ಇದನ್ನ ಹೇಳ್ತಿದ್ದಂಗೆನೆ ಬಕೆಟ್ ಕೊಡ್ತಾಳೆ. ವಿಮ್ಲಾ ಬಕೆಟ್ ತಗೊಂಡು ಮನೆಗ್ ಬಂದು ಎಲ್ಲಾ ಡ್ರಮ್ಗೂ ನೀರ್ ತುಂಬಿಸ್ತಾಳೆ. 5 ನಿಮಿಷದಲ್ಲಿ ಈ ಬಕೆಟ್ ಇಂದ ಎಲ್ಲಾನು ತುಂಬ ಹೋಯ್ತು. ಈಗ ನಾನು ಹಳ್ಳಿಯವ್ರಿಗೆ 1 ಬಕೆಟ್ಗೆ 10 ರೂಪಾಯಿ ಅಂತ ಮಾರಿದ್ರೆ ಚೆನ್ನಾಗಿ ದುಡ್ಡು ಸಂಪಾದಿಸಬಹುದು. ಹಾಗೆ ಮಾಡ್ತೀನಿ. ಇದನ್ನ ಯೋಚನೆ ಮಾಡ್ತಾ ಮನೆಯ ಹೊರಗಡೆ ಒಂದು ಬೋರ್ಡ್ನ ಹಾಕ್ತಾಳೆ. 1 ಬಕೆಟ್ ನೀರಿಗೆ 10 ರೂಪಾಯಿಗೆ ಮಾರಾಟ ಅಂತ. ಈ ತರ ತುಂಬಾ ಹಣ ಸಂಪಾದನೆ ಮಾಡ್ತಾಳೆ. ಈ ವ್ಯಾಪಾರ ಚೆನ್ನಾಗಿದೆ. ಮೇಲ್ಗಡೆ ಟ್ಯಾಂಕ್ ಇಂದ ಕೆಳಗಡೆ ನಲ್ಲಿಗೆ ಕನೆಕ್ಷನ್ ಕೊಟ್ಬಿಡ್ತೀನಿ. ಅದ್ರಲ್ಲಿ ರಾತ್ರಿ ನೀರ್ ತುಂಬಿಸಿ ಬೆಳಿಗ್ಗೆ ಮಾರ್ತೀನಿ. ದಿನಾ ದುಡ್ಡು. ಈ ಬಕೆಟ್ ನನ್ ಜೀವನ ಬದಲಿಸುತ್ತೆ. ಈ ತರ ಯೋಚನೆ ಮಾಡಿ ವಿಮಲಾ ರಾತ್ರಿ ಮಾಡಿ ಮೇಲಿರೋ ತನ್ನ ಟ್ಯಾಂಕ್ಗೆ ನೀರ್ ತುಂಬಿಸ್ತಾಳೆ. ಮತ್ತೆ ಬಕೆಟ್ನ ಈ ರೀತಿ ಇಡ್ತಾಳೆ. ಇದನ್ನು ತುಂಬೋದಕ್ಕೆ ಇನ್ನು ಸಮಯ ಬೇಕಾಗಬಹುದು ಅಂತ ವಿಮಲಾ ಕೆಳಗಡೆ ಮಲ್ಕೊಂಡ್ಬಿಡ್ತಾಳೆ. ಸ್ವಲ್ಪ ಹೊತ್ತಾಗ್ತಿದ್ದಂಗೆ ನಿದ್ದೆಗೂ ಜಾರ್ಬಿಡ್ತಾಳೆ. ಬಕೆಟ್ ಇಂದ ನೀರು ತುಂಬ್ತಾ ಟ್ಯಾಂಕ್ ಪೂರ್ತಿ ಆಗ್ಬಿಡತ್ತೆ. ಮತ್ತೆ ಪೂರ್ತಿ ಮನೆ ಕೂಡ ನೀರಿಂದ ತುಂಬಿಡುತ್ತೆ. ಈ ರೀತಿ ರಸ್ತೆವರೆಗೂ ನೀರ್ ಬಂದ್ಬಿಡತ್ತೆ. ಮತ್ತೆ ಇದನ್ನ ನೋಡಿ ವಿಮಲಾ ಗಾಬರಿ ಆಗ್ತಾಳೆ. ಕಾಪಾಡಿ, ನನ್ ಮನೆ ಮುಳುಗೋಗ್ತಾ ಇದೆ. ಸುನಾಮಿ ಬಂದಿದೆ. ಕಾಪಾಡಿ, ಕಾಪಾಡಿ. ಈ ತರ ಕಿರ್ಚಾಡ್ತಾಳೆ. ಮತ್ತೆ ವಿಮಲಾನ್ ಮನೆಗೆ ಈ ರೀತಿ ನೀರ್ ಬಂದಿರೋ ವಿಚಾರ ಅತ್ತೆ ಗೊತ್ತಾಗತ್ತೆ. ಮತ್ತೆ ಅತ್ತೆ ಬಂದು ಬಾಗ್ಲು ಹಾಗೇನೆ ಕಿಟಕಿಗಳನ್ನ ತೆಗಿತಾಳೆ. ಮತ್ತೆ ಎಲ್ಲಾ ನೀರು ರಸ್ತೆಗೆ ಬರುತ್ತೆ. ಈ ತರ ರಸ್ತೆಗೆ ಬಂದಿರೋ ನೀರನ್ನ ನೋಡಿ ಅಲ್ಲಿರೋರು ಎಲ್ರು ಗಾಬರಿ ಆಗ್ತಾರೆ. ಮತ್ತೆ ವಿಮಲಾ ಅತ್ತೆ ಹತ್ರ ಬಂದು ಹೇಳ್ತಾಳೆ, ನನ್ನನ್ ಕ್ಷಮಿಸ್ಬಿಡಿ ಅತ್ತೆ. ನೀ ಯಾವತ್ತೂ ಬದ್ಲಾಗಲ್ಲ. ಮುಂದಿನ ಸಲಿ ಹುಷಾರಾಗಿರು. ಈ ತರ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಅತ್ತೆ ಅಲ್ಲಿಂದ ಹೋದ್ಮೇಲೆ ಹೇಳ್ಬಿಟ್ಲು, ಹೋಗು. ನನ್ ಜೀವನ ಬದಲಿಸೋ ಆ ಬಕೆಟ್ ಎಲ್ಲಿಗೆ ಹೋಗಿದ್ಯೋ ಏನೋ. ಈ ತರ ಯೋಚನೆ ಮಾಡ್ತಾ ಚಿಂತೆಗೀಡಾಗ್ತಾಳೆ. ದಾದಾ ಟಿವಿ ಈ ತರಹದ ಮನರಂಜನೆ ಮತ್ತು ಜ್ಞಾನಾಧಾರಿತ ಕಥೆಗಳೊಂದಿಗೆ ನಾವು ಮತ್ತೆ ಸಿಗೋಣ.